ಹಾವೇರಿ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಸುಂದರ ಜಿಲ್ಲೆಯಾಗಿದೆ. ಈ ಊರಿನ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿ ವಿಶೇಷವಾಗಿ ಗಮನಾರ್ಹ. ಒಮ್ಮೆ ಹಾವೇರಿಯ ಅರಣ್ಯಗಳಲ್ಲಿ ಚಿಕ್ಕ ರಾಜ್ಕುಮಾರನೊಬ್ಬ ಸಂಚರಿಸುತ್ತಿದ್ದ. ಅವನು ಪ್ರಕೃತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅರಣ್ಯದ ಹಸಿರು, ಬೆಟ್ಟದ ಗಾಳಿ, ಹಕ್ಕಿಗಳ ಕೂಗು ಅವನ ಹೃದಯಕ್ಕೆ ಸಂತೋಷ ನೀಡುತ್ತಿತ್ತು. ಒಂದು ದಿನ ಅವನು ಹಳೆಯ ದೇವಸ್ಥಾನದ ಬಳಿ ಹೋದಾಗ ಅಲ್ಲಿನ ಶಿಲ್ಪಗಳನ್ನು ನೋಡಿ ಆಶ್ಚರ್ಯಪಟ್ಟ. ಹಾವೇರಿಯ ಪ್ರಸಿದ್ಧ ಗಲಗನಾಥ ದೇವಸ್ಥಾನ, ಕುಂಡಗೋಳದ ಸಂಗೀತ ಪರಂಪರೆ ಹಾಗೂ ರಾಣೆಬೆನ್ನೂರಿನ ಪಕ್ಷಿಧಾಮ ಅವನ ಮನಸ್ಸಿನಲ್ಲಿ ಕತೆಗಳಂತೆ ಮೂಡಿದವು. ಈ ನೆಲ ಕೇವಲ ಕೃಷಿ ಮಾತ್ರವಲ್ಲ, ಜ್ಞಾನ ಮತ್ತು ಕಲೆಯ ಕೇಂದ್ರವೆಂಬುದು ಅವನಿಗೆ ಸ್ಪಷ್ಟವಾಯಿತು. ಅವನು ಹಿರಿಯರಿಂದ ಹಾವೇರಿಯ ಶರಣ ಸಾಹಿತ್ಯದ ಮಹಿಮೆಗಳನ್ನು ಕೇಳಿದ. ಬಸವಣ್ಣನ ಕಾಲದಲ್ಲಿ ಈ ನೆಲವು ನಿಜವಾದ ಭಕ್ತಿಯ ದೀಪವನ್ನು ಬೆಳಗಿದೆಯೆಂದು ತಿಳಿದು ಆತ ತುಂಬಾ ಹೆಮ್ಮೆ ಪಟ್ಟ. ಹಾವೇರಿ ತನ್ನ ಇತಿಹಾಸದಿಂದಲೇ ಜನರಿಗೆ ಧೈರ್ಯ, ಸಂಸ್ಕೃತಿ ಮತ್ತು ಬದುಕಿನ ಮಾರ್ಗವನ್ನು ತೋರಿಸುತ್ತದೆ ಎಂಬ ಸಂದೇಶ ಅವನು ಪಡೆದ. ಅಂದುಮೇಲೆ ಆ ರಾಜ್ಕುಮಾರ ತನ್ನ ಹೃದಯದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡನು. ಹಾವೇರಿಯ ಸಂಸ್ಕೃತಿ, ಪ್ರಕೃತಿ ಮತ್ತು ಪರಂಪರೆಯನ್ನು ನಾನು ಸದಾ ಕಾಪಾಡುತ್ತೇನೆ. ಇಂದಿಗೂ ಹಾವೇರಿ ಜಿಲ್ಲೆಯ ಕತೆಗಳು ಜನರ ಹೃದಯದಲ್ಲಿ ಬೆಳಕಾಗಿದೆ.